ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಪ್ರಶಸ್ತ ಆ್ಯಪ್ನಲ್ಲಿ ಮಕ್ಕಳನ್ನು ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇಂದಿನ ವಿಡಿಯೋದಲ್ಲಿ ನಾನು HM ಮತ್ತು ಟೀಚರ್ಸು ಹೇಗೆ ಸೈನ್ ಅಪ್ ಆಗಬೇಕು ಮತ್ತು ಹೇಗೆ ಲಾಗಿನ್ ಆಗೋದು ಅನ್ನೋದನ್ನ ಪ್ರಶಸ್ತ ಆ್ಯಪಿಗೆ ತಿಳಿಸ್ಕೊಟ್ಟಿದ್ದೀನಂತೆ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಲಿಂಕನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋವನ್ನು ನೋಡಿ ನಂತರ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಸೊ ನಾನು ಲಾಗಿನ್ ಆಗೋದನ್ನ ಕಳೆದ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಮಕ್ಕಳನ್ನ ಆ್ಯಡ್ ಮಾಡಬೇಕು ಅಂದರೆ ಮೊದಲಿಗೆ HM ಟೀಚರ್ಸ್ಗೆ ಸ್ಕ್ರೀನಿಂಗ್ಸ್ನ ಅಸೈನ್ ಮಾಡಿರಬೇಕು. ಸೊ ಅದಕ್ಕಾಗಿ ಮೊದಲಿಗೆ HM ಲಾಗಿನ್ ಆಗಿ ನಂತರ ಅಲ್ಲಿ ಟೀಚರ್ಸ್ಗೆ ಸ್ಕ್ರೀನಿಂಗ್ನ ಅಸೈನ್ ಮಾಡಬೇಕು. ಈಗಾಗಲೇ ನಾವು ಸೈನ್ ಅಪ್ ಆಗೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನಾವು ಲಾಗಿನ್ ವಿತ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀವಿ, ಹಾಗೆ ಮೊಬೈಲ್ ನಂಬರ್ ಪಿನ್ ನೋಡ್ಬಿಟ್ಟು ಲಾಗಿನ್ ಆಗ್ತೀವಿ. ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಸರಿಯಾಗಿ ಎಂಟರ್ ಮಾಡಿ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ ಪ್ರಶಸ್ತ ಮೇನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಹೋಮ್ ಪೇಜಲ್ಲಿ ಅಸೈನ್ ಸ್ಕ್ರೀನಿಂಗ್ಸ್ ಅಂತ ಇದೆ. ಅಸೈನ್ ಸ್ಕ್ರೀನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಅಕಾಡೆಮಿಕ್ ಇಯರ್ ತೋರಿಸುತ್ತೆ. ನಂತರ ಕ್ಲಾಸನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಟೀಚರ್ ಯಾರು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೀಚರ್ ಇಲ್ಲಿ ಎಲ್ಲ ಆ್ಯಡ್ ಆಗಿದ್ರೆ ಇಲ್ಲಿ ಟೀಚರ್ ಲಿಸ್ಟು ಬರುತ್ತೆ. ಸೊ ಟೀಚರ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಸೈನ್ ನ್ಯೂ ಸ್ಕ್ರೀನಿಂಗ್ ಪಾರ್ಟ್ 1 ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಗೈನ್ ಸೆಲೆಕ್ಟ್ ಕ್ಲಾಸ್ ಕೇಳುತ್ತೆ. ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕ್ಷನನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ನಂತರ ಟೀಚರನ್ನು ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಡೇಟು ಮತ್ತು ಎಂಡ್ ಡ್ಯೂ ಡೇಟನ್ನು ಇಲ್ಲಿ ನೀವು ಅಲ್ಲಿ ಅಸೈನ್ ಮಾಡಿ. ಅಸೈನ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಏನಾಯಿತು, ಸ್ಕ್ರೀನಿಂಗ್ಸು ಅಸೈನ್ ಆಯಿತು. ಇದು ಅಸೈನ್ ಆದ ನಂತರ ಟೀಚರ್ಸು ಅವರ ಲಾಗಿನ್ನಲ್ಲಿ ಮಕ್ಕಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಟೀಚರ್ ಕೂಡ ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆಗಬೇಕಂದ್ರೆ ಫಸ್ಟು ಸೈನ್ ಅಪ್ ಆಗಿರಬೇಕು. ಇಲ್ಲಿ ತಮ್ಮ ಮೊಬೈಲ್ ನಂಬರ್ ಮತ್ತು ಪಿನ್ನನ್ನು ಹಾಕಿ. ಮೊಬೈಲ್ ಮತ್ತು ಪಿನ್ನನ್ನು ಸರಿಯಾಗಿ ಹಾಕಿದ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀಡೈರೆಕ್ಟಿಂಗ್ ಟು ಡಿಜಿಲಾಕರ್ ಬರುತ್ತೆ. ನಂತರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ HM ಸ್ಕ್ರೀನಿಂಗ್ನ ಅಸೈನ್ ಮಾಡಿದ್ಮೇಲೆ ಇಲ್ಲಿ ಟೀಚರ್ಗೆ ಹೋಮ್ ಪೇಜಲ್ಲಿ ಇಲ್ಲಿ ಟು ಡೂ ಲಿಸ್ಟಲ್ಲಿ ಕಾಣಿಸುತ್ತೆ. ಇಲ್ಲಿ ಸ್ಟಾರ್ಟ್ ಸ್ಕ್ರೀನಿಂಗ್ ಅಂತ ಪಾರ್ಟ್ 1 ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ನಾಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಇಲ್ಲಿ ಈ ಬಾಕ್ಸ್ ಮೇಲೆ ಎಲ್ಲಾದರೂ ಒಂದು ಕಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಆ್ಯಡ್ ಸ್ಟೂಡೆಂಟ್ ಆಪ್ಷನ್ ಬರ್ತದೆ. ಆ್ಯಡ್ ಸ್ಟೂಡೆಂಟ್ ಆಪ್ಷನಲ್ಲಿ ನೀವು ಆ್ಯಡ್ ಇಂಡಿವಿಜುವಲ್ ಮಾಡ್ಬೋದು, ಅಥವಾ ಬಲ್ಕ್ ಅಪ್ಲೋಡ್ ಮಾಡ್ಬೋದು, ಅಥವಾ ಇಂಪೋರ್ಟ್ ಎಕ್ಸಿಸ್ಟಿಂಗ್ ಮಾಡ್ಬೋದು. ಎಕ್ಸಿಸ್ಟಿಂಗ್ ಇದ್ದರೆ ಇಲ್ಲಿ ನೀವು ಇಂಪೋರ್ಟ್ ಮಾಡ್ಕೋಬೋದು. ಇಲ್ಲ ಬಲ್ಕ್ ಅಪ್ಲೋಡ್ ಅದು ನೀವು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಅಥವಾ ನೀವು ಇಂಡಿವಿಜುವಲ್ ಆಗಿ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ನ ಆ್ಯಡ್ ಮಾಡ್ತೀನಿ, ಹಾಗೆ ನೀವು ಎಲ್ಲ ಸ್ಟೂಡೆಂಟ್ಸ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಸರಿಯಾಗಿ. ನಂತರ ರಿಜಿಸ್ಟ್ರೇಷನ್ ID ಅಂತ ಇದೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ID ಯಾವ್ದು ಕೊಡ್ಬೋದು ಅಂದರೆ ಎನಿ ಯುನಿಕ್ ID ಆಫ್ ದಿ ಸ್ಟೂಡೆಂಟ್ ಇನ್ ದಿ ಸ್ಕೂಲ್. ಇಲ್ಲಿ ನಾವು ಸ್ಯಾಟ್ಸ್ ID ಅಥವಾ UDIS ಪೆನ್ನನ್ನು ನಾವು ಬಳಸ್ಕೋಬೋದು. ನಾನು ಇಲ್ಲಿ ಪೆನ್ ನಂಬರನ್ನು ಬಳಸ್ಕೊಳ್ತಾ ಇದ್ದೀನಿ. UDIS ಪ್ಲಸ್ ಸ್ಟೂಡೆಂಟ್ ಮಾಡೋದನ್ನ ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಪೆನ್ ನಂಬರ್ನ ನಾನು ಇಲ್ಲಿ ಫಸ್ಟು ಕಾಪಿ ಮಾಡ್ಕೊಳ್ತೀನಿ. ಸೊ ಅದೇ ನಂಬರನ್ನು ನಾನು ರಿಜಿಸ್ಟ್ರೇಷನ್ ID ಆಗಿ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಶಾಲೆಯ UDIS ಅನ್ನು ಎಂಟರ್ ಮಾಡಿ. ನಂತರ ಅಪಾರ್ ಐಡಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ನೀವು UDIS ಮಾಡಲೇ ಇಲ್ಲಿ ಅಪಾರ್ ID ಕ್ರಿಯೇಟ್ ಆಗಿದ್ರೆ ಆ ಮಗುವಿಂದು ಇಲ್ಲಿ ಅಪಾರ್ ID ಶೋ ಆಗುತ್ತೆ. ಸೊ ಅದನ್ನು ನಾನು ಇಲ್ಲಿ ಏನು ಮಾಡ್ಕೊಳ್ತೀನಿ, ಕಾಪಿ ಮಾಡಿ ಇಲ್ಲಿ ನಂತರ ಅಪಾರ್ ID ಮೇಲೆ ಇಲ್ಲಿ ಪೇಸ್ಟ್ ಮಾಡ್ತೀನಿ ಜಸ್ಟ್. ನಂತರ ಇಲ್ಲಿ ಅಕಾಡೆಮಿಕರ್ ಅಲ್ಲೇ ಇರುತ್ತೆ, ಕ್ಲಾಸ್ 7 ಸೆಕ್ಷನ್ನ ತೊಗೊಂಡಿದ್ದೀನಿ. ನಂತರ ಇಲ್ಲಿ ನೀವು ಡೇಟ್ ಆಫ್ ಬರ್ತನ್ನು ಮಗುವಿಂದು ಸರಿಯಾಗಿ ಎಂಟರ್ ಮಾಡಿ. ಹೀಗೆ ಡೇಟ್ ಆಫ್ ಬರ್ತನ್ನು ಸರಿಯಾಗಿ ಎಂಟರ್ ಮಾಡಿದ ನಂತರ ಸ್ಕ್ರಾಲ್ ಮಾಡಿದ್ಮೇಲೆ ನಂತರ ಜೆಂಡರ್ ಕೇಳುತ್ತೆ. ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾದರ್ ನೇಮನ್ನು ಇಲ್ಲಿ ನೀವು ಟೈಪ್ ಮಾಡಬೇಕು. ಮದರ್ ನೇಮ್ ಮತ್ತು ಗಾರ್ಡಿಯನ್ ನೇಮನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯಾಂಡೇಟ್ರಿ ಏನಿಲ್ಲ,
ನೀವು ಫಾದರ್ ನೇಮ್ ಮತ್ತು ಮದರ್ ನೇಮನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಅವ್ರ ಪೇರೆಂಟ್ ಮೊಬೈಲ್ ನಂಬರನ್ನು ನೀವು ಸರಿಯಾಗಿ ಇಲ್ಲಿ ಹಾಕಬೇಕಾಗುತ್ತೆ. ಈಗ ಫಾದರ್ ನೇಮ್, ಮದರ್ ನೇಮ್ ಮತ್ತು ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿದ ನಂತರ ಫ್ಯಾಮಿಲಿ ಎಕನಾಮಿಕ್ ಕಂಡೀಷನ್ ಹೇಗಿದೆ ಅಂತ ನೀವು ಇಲ್ಲಿ ಕೊಡಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಾಯಿತು, ಸ್ಟೂಡೆಂಟು ಕ್ಲಾಸ್ 7, ನಾನು ಕ್ಲಾಸ್ 7 ತೊಗೊಂಡಿದ್ದೀನಿ. ಒಬ್ಬ ಸ್ಟೂಡೆಂಟ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದೇ ಥರ ನೀವು ಎಲ್ಲ ಮಕ್ಕಳನ್ನು ಫಸ್ಟು ಆ್ಯಡ್ ಮಾಡ್ತಾ ಹೋಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಪ್ರಶಸ್ತ್ ಆ್ಯಪ್ ಬಗ್ಗೆ ನಿಮಗೆ ಯಾವ್ದಾದ್ರು ಬೇರೆ ವಿಡಿಯೋಗಳು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ ವಿಡಿಯೋವನ್ನು ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.